ಈಗ ಪ್ರಶಾಂತನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಧನಕರ್ ಅವರ ಎಪಿಸೋಡ್ ಎಲ್ರಿಗೂ ನೆನಪಿದೆ. ಏನು ಸಂಘದ ಹಿನ್ನೆಲೆ ಇಲ್ಲದೆ ಪಕ್ಷಕ್ಕೆ ಹೊಸದಾಗಿ ಬಂದವರನ್ನು ಉಪರಾಷ್ಟ್ರಪತಿ ಮಾಡಿ ಕೈ ಸುಟ್ಕೊಳ್ತು ಬಿ ಜೆ ಪಿ ಅನ್ನುವ ಚರ್ಚೆ. ಈ ಸಲ ಎಚ್ಚರಿಕೆಯಿಂದ ಅಭ್ಯರ್ಥಿ ಆಯ್ಕೆಯಾಗಿದೆ ಅಂತ ಅನ್ಸುತ್ತಾ? ಅಜಿತ್, ನಿಶ್ಚಿತವಾಗಿ ನೀವು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗಿಂತ ವ್ಯಕ್ತಿಯ ಆಯ್ಕೆಯನ್ನು ನೋಡಿದಾಗಲೇ ಹಳೆಯ ತಪ್ಪುಗಳಿಂದ ಬಿಜೆಪಿಯ ಹೈಕಮಾಂಡ್ ಪಾಠ ಕಲ್ತಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. 2-3 ಸಂಗತಿಗಳಿವೆ. ಒಂದು, ಜಗದೀಪ್ ಧನ್ಕರ್ರನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಿಕ್ ಮಾಡಿದರು. ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದರು. ಮಮತಾ ಬ್ಯಾನರ್ಜಿ ಜೊತೆಗಿನ ತಿಕ್ಕಾಟದ ಕಾರಣದಿಂದ ಸತತವಾಗಿ ಸುದ್ದಿಯಲ್ಲಿದ್ದರು. ಸಿ ಪಿ ರಾಧಾಕೃಷ್ಣನ್ರ ಆಯ್ಕೆಯನ್ನು ನೋಡಿದಾಗ 2 ಸಂಗತಿಗಳು ಸ್ಪಷ್ಟವಾಗ್ತಿವೆ. ಒಂದು, ರಾಜ್ಯಸಭಾ ಸಭಾಪತಿ ಉಪರಾಷ್ಟ್ರಪತಿಯವರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಇಲ್ಲಿರುತ್ತೆ, ರಾಜ್ಯಸಭೆಯಲ್ಲಿರುತ್ತೆ. ಹೌದು. ರಾಜ್ಯಸಭಾ ಸಭಾಪತಿ ಅಂದ ತಕ್ಷಣ ವಿಪಕ್ಷಗಳನ್ನು ಅನಾಯ್ ಮಾಡಬೇಕು, ವಿಪಕ್ಷಗಳ ಜೊತೆ ಸದಾ ತಿಕ್ಕಾಟಕ್ಕಿಳಿಬೇಕು ಅನ್ನುವ ರೀತಿಯಲ್ಲಿ ಜಗದೀಪ್ ಧನ್ಕರ್ ವ್ಯವಹರಿಸ್ತಾ ಇದ್ರು. ಆದರೆ ಸಿ ಪಿ ರಾಧಾಕೃಷ್ಣನ್ರ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದಾಗ ಅವರು ಜಾರ್ಖಂಡ್ದ ರಾಜ್ಯಪಾಲರಾಗಿ ಹೇಮಂತ್ ಸೊರೇನಲ್ಲಿದ್ದಾಗಲೂ ರಾಜ್ಯಪಾಲರಾಗಿದ್ದರು. ನಂತರ ಮಹಾರಾಷ್ಟ್ರಕ್ಕೆ ಬಂದರು. ಮಹಾರಾಷ್ಟ್ರದ ರಾಜ್ಯಪಾಲರಾಗೂ ಕೂಡ ಎಲ್ಲೂ ವಿವಾದಗಳನ್ನು ಕಾಣಿಸ್ಕೊಂಡವರಲ್ಲ, ಅಥವಾ ಪದೇ ಪದೇ ವಿಪಕ್ಷಗಳನ್ನು ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಹೇಳಿಕೆ ಆಗಲಿ ಅಥವಾ ಆ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಕೂಡ ಉದಾಹರಣೆ ಇಲ್ಲ. ಜಾರ್ಖಂಡದ ರಾಜ್ಯಪಾಲರನ್ನಾಗಿ ಸಿ ಪಿ ರಾಧಾಕೃಷ್ಣನ್ರನ್ನು ನೇಮಿಸಿದಾಗ DMK ಒಬ್ಬ ಸಚಿವರು ಸಿ ಪಿ ರಾಧಾಕೃಷ್ಣನ್ ಬಗ್ಗೆ ಹೇಳಿದರು, ಈಸ್ ಅ ಗುಡ್ ಮ್ಯಾನ್ ಇನ್ ದ ರಾಂಗ್ ಪಾರ್ಟಿ ಅಂತ. ಆ ರೀತಿಯಲ್ಲಿ ವಿಪಕ್ಷಗಳನ್ನು ಸಂಭಾಳಿಸ್ತಕ್ಕಂಥದ್ದಿದೆ. ಹಿಂದಿ ಬರೋಲ್ಲ, ಆದರೆ ದಟ್ ಮೇ ಬಿ ಎ ಲ್ಯಾಕ್ಯುನಾ. ಹಿಂದಿ ಬರೋಲ್ಲ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ. ಒಂದು ರೀತಿಯ ಮಧ್ಯಮ ಮಾರ್ಗವನ್ನು ಅನುಸರಿಸ್ತಕ್ಕಂಥ ಲೋ ಪ್ರೊಫೈಲ್ ರಾಜಕಾರಣಿ. ಹೀಗಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮೂರನೇದು, ಜಗದೀಪ್ ಧನ್ಕರ್ RSSನ ಹಿನ್ನೆಲೆಯಿಂದ ಇರಲಿಲ್ಲ. ಹೀಗಾಗಿ ಜಗದೀಪ್ ಧನ್ಕರ್ ಒಟ್ಟಾರೆ ತಿಕ್ಕಾಟಗಳನ್ನು ನೋಡಿದಾಗ RSS ಕೇಡರಲ್ಲೂ ಕೂಡ ಇತ್ತು. ನಮ್ಮ ಕೇಡರಿಂದ ತರದೆ ಹೊರಗಿನವ್ರು ತಂದು ಮಾಡಿದ್ರಿ. ಚೌಧರಿ ಚರಣ್ ಸಿಂಗ್ ಜೊತೆಗಿದ್ದವರು, ನಂತರ ಕಾಂಗ್ರೆಸ್ನಲ್ಲಿದ್ದವರು, ಅವರನ್ನು ಯಾಕೆ ಉಪರಾಷ್ಟ್ರಪತಿ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಇತ್ತು. ಹೀಗಾಗಿ ಸಿ ಪಿ ರಾಧಾಕೃಷ್ಣನ್ RSSನ ಹಿನ್ನೆಲೆಯಿಂದ ಬರ್ತಾರೆ. ಅದಕ್ಕೂ ಅದರ ಹೊರತಾಗಿ ಇನ್ನೊಂದು ದೊಡ್ಡ ಕಾರಣ ಇದೆ ಅಂತ ನನಗನ್ಸುತ್ತೆ, ಅದು ದಕ್ಷಿಣ ಭಾರತದ್ದು. ಯಾಕಂದರೆ ತಮಿಳುನಾಡಿನಲ್ಲಿ ಹೆಲ್ಪ್ ಆಗುತ್ತಾ ಇದು ಅಂತ ನೋಡಿ. ಯಾವಾಗಲೂ ಕೂಡ ಈ ರೀತಿಯ ಆಯ್ಕೆ ಆದ ತಕ್ಷಣ ನಿಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಬಟ್ ಆರ್ಗ್ಯುಮೆಂಟ್ ಇದೆಲ್ಲವೂ ಕೂಡ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ DK ಸುರೇಶ್ರಿಂದ ಹಿಡಿದು ಸ್ಟಾಲಿನ್, ಪಿನರಾಯಿ ವಿಜಯನ್, ರೇವಂತ್ ರೆಡ್ಡಿ ಇವರೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥ ಆರೋಪ ಏನು? BJP ಉತ್ತರ ಭಾರತದ ಪಾರ್ಟಿಯಂತೆ ವರ್ತಿಸುತ್ತೆ, ಹಿಂದಿ ಹೇರಿಕೆ ಮಾಡುತ್ತೆ, ದಕ್ಷಿಣ ಭಾರತದವರನ್ನು ಕಡೆಗಣಿಸುತ್ತೆ, ತೆರಿಗೆ ನಮ್ಮಿಂದ ಜಾಸ್ತಿ ತೆಗೆದುಕೊಳ್ಳುತ್ತೆ, ಉತ್ತರ ಭಾರತಕ್ಕೆ ತೆರಿಗೆ ಕೊಡುತ್ತೆ. ಹೀಗಿರುವಾಗ ದಕ್ಷಿಣ ಭಾರತದ ವ್ಯಕ್ತಿಯನ್ನೇ ಉಪರಾಷ್ಟ್ರಪತಿಯನ್ನಾಗಿ ಮಾಡಿ ಅದಕ್ಕೊಂದು ಆ ಒಂದು ಆರ್ಗ್ಯುಮೆಂಟ್ಗೆ ಕೌಂಟರ್ ಆರ್ಗ್ಯುಮೆಂಟ್ ಅಥವಾ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ನೀವು ಹೀಗೆ ಮಾಡಿದಾಕ್ಷಣ ನಿಮಗೆ ಪೊಲಿಟಿಕಲಿ ಲಾಭ ಆಗಿಬಿಡುತ್ತೆ. ರಾಮನಾಥ್ ಕೋವಿಂದ್ ದಲಿತ ಸಮುದಾಯದಿಂದ ಬರ್ತಾಯಿದ್ರು. ಹೌದು, ಅದೇನು ಭಾಳ ಅಂದರೆ ಪೊಲಿಟಿಕಲಿ ಏನು ಲಾಭ ಆಯಿತು ಅಂತಲ್ಲ. ಅಥವಾ ನಿಮಗೆ ಈಗ ದ್ರೌಪದಿ ಮುರ್ಮು ಅವರು ಶೆಡ್ಯೂಲ್ಡ್ ಟ್ರೈಬಿಂದ ಬರ್ತಾರೆ, ಮಹಿಳೆಯರಾಗಿ ಬರ್ತಾರೆ. ಹೀಗಾಗಿ ಮಹಿಳೆಯರ ತಕ್ಷಣ ನೀವು ಓಟ್ ಹಾಕ್ಬಿಡ್ತಾರೆ, ಶೆಡ್ಯೂಲ್ಡ್ ಟ್ರೈಬ್ ಪೂರ್ತಿ ನಿಮ್ಮ ಹತ್ತ ತಿರುಗುತ್ತೆ ಅಂತಕ್ಕಂಥದ್ದಿಲ್ಲ. ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್, ಬಟ್ ಆರ್ಗ್ಯುಮೆಂಟ್ ಆ ದೃಷ್ಟಿಕೋನದಲ್ಲಿ ಸಿ ಪಿ ರಾಧಾಕೃಷ್ಣನ್ ತಮಿಳುನಾಡಿನವರು. ಮುಂದಿನ ವರ್ಷ ತಮಿಳುನಾಡಿನ ಚುನಾವಣೆ ಇದೆ, ತಮಿಳುನಾಡು ಕೇರಳ 2 ಪ್ರಮುಖವಾಗಿರ್ತಕ್ಕಂಥ ಚುನಾವಣೆಗಳಿವೆ. ಆ ದೃಷ್ಟಿಕೋನದಿಂದ ಕೂಡ BJP ಸಿ ಪಿ ರಾಧಾಕೃಷ್ಣನ್ರನ್ನು ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಅಂತ ಅನಿಸುತ್ತೆ. ಕಮ್ಯುನಿಟಿ ವೈಸ್ ಕೂಡ ಚರ್ಚೆ ಆಗ್ತಾ ಇದೆ. OBCಗೆ ಸೇರಿದವರು ಒಂದು ದೊಡ್ಡ ಜನಸಂಖ್ಯೆ ಇದೆ ತಮಿಳುನಾಡಿನಲ್ಲಿ, ಇತ್ಯಾದಿ ಇತ್ಯಾದಿ. ಅಲ್ಲ, ಅದು ನಿಶ್ಚಿತವಾಗಿ ಆ ರೀತಿಯಾಗಿರ್ತಕ್ಕಂಥ ಈಗ ಸ್ವತಃ ಅಣ್ಣಾಮಲೈಯವರನ್ನು BJP ಅಧ್ಯಕ್ಷರನ್ನಾಗಿ ಮಾಡಿತ್ತು. ಹೌದು, ಅಣ್ಣಾಮಲೈಯವ್ರದ್ದೊಂದು ದೊಡ್ಡ ಸಮುದಾಯ ಕೂಡ ಇತ್ತು. ಕರೆಕ್ಟ್. ಸ್ವತಃ ಅಣ್ಣಾಮಲೈಯವರಿಗೆ ಕೊಯಮತ್ತೂರು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಜಿತ್, ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯ ವ್ಯಕ್ತಿಗಳನ್ನು ತಂದು ಕೂರಿಸಿದಾಗ ಇದೊಂದು ರೀತಿಯ ಮೆಸೇಜಿಂಗ್ ರೀತಿಯಲ್ಲಿ ಅಥವಾ ಒಂದು ರೂಪಕದ ರೀತಿಯಲ್ಲಿ ನೋಡಲಾಗತ್ತೆ ಹೊರತು
ಎಸ್. ಈಗ ಹಿಂದೆ ನಾವು ಚರ್ಚೆ ಮಾಡೋಲ್ಲ, ಬಂಗಾರು ಲಕ್ಷ್ಮಣರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿತ್ತು, ದಲಿತ ಸಮುದಾಯದವರು ಅನ್ನೋ ಕಾರಣಕ್ಕೋಸ್ಕರ. ಮೊನ್ನೆ ನಾವೇ ಲೆಫ್ಟ್ ರೈಟ್ ಸೆಂಟ್ರಲ್ ಕೂತಾಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ದಲಿತ ಸಮುದಾಯದವರನ್ನು ತೆಗೆದು ಹಾಕಿದ್ರು. ತೆಹಲ್ಕಾ ಟೇಪ್ ಹಗರಣ ಬಂದ ತಕ್ಷಣ ಬಂಗಾರು ಲಕ್ಷ್ಮಣರನ್ನ ತೆಗೆದು ಹಾಕಿದ್ರು. ರೂಪಕವಾಗಿ ನರೇಟಿವ್ ಆಗಿ ಒಂದು ರೀತಿಯ ಕೌಂಟರ್ ಬ್ಯಾಲೆನ್ಸ್ ಆಗಿ ಈ ರೀತಿಯ ಆಯ್ಕೆಗಳು ನಡೀತವೆ. ಆದರೆ ಬಿಜೆಪಿ RSSನಿಂದ ಲೋ ಪ್ರೊಫೈಲ್ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತು ದಕ್ಷಿಣ ಭಾರತೀಯ, ಈ 4 ಪ್ರಮುಖ ಕಾರಣಗಳಿಗಾಗಿ CP ರಾಧಾಕೃಷ್ಣನ್ರ ಆಯ್ಕೆ ಮಾಡಿದೆ ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.